ಹೇಳ್ತೇನೆ ಮೈ ಡಿಯರ್ ಲವ್ಲಿ ಶರ್ಮಿಳಾ. ಬಲ್ಲವರು ಹೇಳ್ತಾರೆ ಸಕ್ಕರೆಯ ಸಹವಾಸ ಮಾಡಿದರೆ ಹಾಲು ಸಿಹಿಯಾಗುತ್ತದೆ ಅಂತ, ಹುಳಿ ಸಹವಾಸ ಮಾಡಿದರೆ ಹಾಲು ಒಡೆಯುತ್ತದೆ ಅಂತ. ನಾನು ಪಳಗಿಸಿದ ದುಂಬೆಯು ಪರ ಪುಷ್ಪಗಳ ಮಕರಂದ ಬಯಸಿ ಹೋಗುತ್ತಿರುವುದು ನೋಡಿದರೆ ಅದು ನನ್ನ ವೈಯಕ್ತಿಕ ವಿಷಯ. ಬೆಳೆದು ನಿಂತ ಈ ಮರಕ್ಕೆ ಮಾಲೀಕ ಯಾರಾದ್ರೂ ಆಗಿರ್ಬೋದು, ಆದ್ರೆ ಅದು ಕೊಡುವ ರಸ ಭರಿತ ಹಣ್ಣಿನ ರುಚಿ ಒಂದೇ ಅಲ್ಲವೇ? ಹಣ್ಣಿನ ರುಚಿ ಒಂದೇ ಇರುತ್ತದೆ ನಿಜ, ಆದರೆ ಆ ಹಣ್ಣಿಗೆ ನೀರು ಗೊಬ್ಬರ ಹಾಕಿದ ಮಾಲೀಕನಿಗೆ ರಸ ಭರಿತ ಹಣ್ಣು ದಕ್ಕದೆ ಹಾದಿ ಹೊಯ್ಕರ ಪಾಲಾದರೆ ಅದು ಅವರ ಕರ್ಮ. ಯಾರೇನ್ ಮಾಡಕ್ಕಾಗುತ್ತೆ? ಆದಿ ಹೊಯ್ಕರು ತಿಂದುಳಿದ ಹಣ್ಣು ಸಿಕ್ತಲ್ಲ ಅಂತ ತೃಪ್ತಿ ಪಡ್ಬೇಕು ಅಷ್ಟೇ. ಅಲ್ಪ ತೃಪ್ತಿಗೆ ಸಂತೋಷ ಪಡುವ ಕೈಲಾಗದವನು ನಾನಲ್ಲ. ಈ ಕನಸುಗಾರ ಕನಸಿನ ಹೂದೋಟದಲ್ಲಿ ಅರಳಿದ ಪುಷ್ಪ ಕೇವಲ ನನಗಷ್ಟೇ ಮಕರಂದವನ್ನು ಕೊಡಬೇಕು. ಅದೆಂದಿಗೂ ಸಾಧ್ಯನೇ ಇಲ್ಲ. ಈ ಶರವೇಗದ ಶರ್ಮಿಳ ಮನಸ್ಸು ಅಂದ್ರೆ ಹರಿಯುವ ನೀರಿದ್ದ ಹಾಗೆ. ಏಕತೆ ವಿಭಿನ್ನತೆ ಬಯಸುವುದೇ ನನ್ನ ಹುಟ್ಟು ಗುಣ. ಗಂಗೆಯು ರಭಸದಿಂದ ಹರಿದು ಹೋಗುವಾಗ ಜಹನು ಮಹರ್ಷಿ ಆಶ್ರಮ ಕೊಚ್ಚಿ ಹೋಯಿತಂತೆ. ಆಗ ಕೋಪಗೊಂಡ ಜಹನು ಮಹರ್ಷಿಯು ಗಂಗೆಯನ್ನು ಪೂರ್ತಿಯಾಗಿ ಒಂದೇ ಸಾರಿ ನುಗ್ಗಿದರಂತೆ. ಆಗ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟರಂತೆ. ಹಾಗೆ ನೀನೆಷ್ಟೇ ಹರಿಯುವ ನೀರಾದರೂ ನನ್ನ ಹೃದಯದಲ್ಲಿ ಅಡಗಿದ ಕಡಲು ನೀನು. ಹಲೋ ಪೃಥ್ವಿರಾಜ್, ಅದು ಅವಾಗ, ಈಗಲ್ಲ. ನೋಡು ಪೃಥ್ವಿರಾಜ್, ಆಡಿದ ಮಾತು, ಹೊಡೆದ ಮುತ್ತು, ಕಳೆದು ಹೋದ ಸಮಯ ಮರಳಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾನು ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಈ ಶರ್ಮಿಳನ ಜಾಯಮಾನದ ಗೊತ್ತಿಲ್ಲ. ಜಾಯಮಾನ ಶರ್ಮಿಳಾ, ನಿನ್ನ ಹಠವನ್ನು ನೀನು ಸಾಧಿಸುವುದಾದರೆ ನನ್ನ ಕಾಯಕ ನಾನು ಮಾಡುತ್ತೇನೆ. ಅಲ್ಲಲ್ಲ ಮಿಸ್ಟರ್ ಮಹೇಂದ್ರರವರೇ, ಈ ಮೊಬೈಲ್ ಮೆಮರಿ ತುಂಬಾ ನಾನು ನಿನ್ನೊಂದಿಗೆ ಕಳೆದ ರಾತ್ರಿಯ ಸವಿ ನೆನಪಿನ ಕತ್ತಲೆಯ ವಿಡಿಯೋಗಳಿವೆ. ನೀನು ನನ್ನೊಂದಿಗೆ ಕೈ ಜೋಡಿಸಿ ಸಹಕರಿಸದೆ ಹೋದರೆ ಪತ್ತಿ ಹೋದ ವಿಡಿಯೋಗಳನ್ನು ಬಿತ್ತರಿಸುವೆ ಸಾಮಾಜಿಕ ಜಾಲತಾಣದಲ್ಲಿ. ಹೇಗಿದೆ ಈ ಪೃಥ್ವಿರಾಜನ ಜೇಡರ ಬಗ್ಗೆ? ಇವನು ಎದುರು ಹಾಕೊಂಡ್ರೆ ನನ್ನ ಕನಸೆಲ್ಲ ನುಚ್ಚು ನೂರಾಗುತ್ತೆ. ಏನಾದ್ರೂ ಆಗಲಿ, ಆ ಮಹೇಂದ್ರ ಗೊತ್ತಾಗದಂತೆ ಇವನನ್ನು ಮ್ಯಾನೇಜ್ ಮಾಡಲೇಬೇಕು. ಏನು ಏನು ವಿಚಾರಿಸುತ್ತಿರುವೆ ಶರವೇಗದ ಶರ್ಮಿಳಾ ದೇವಿಯವರೇ? ವಿಡಿಯೋ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಹರಿದಾಡಿದ
ಆದರೆ ಹೇಗೆ ಇರುತ್ತದೆ ಅಂತ ಕಣ್ಮುಂದೆ ಬಂತೇನು? ಇಲ್ಲ ಪೃಥ್ವಿರಾಜ್, ನಾನು ಇದುವರೆಗೆ ನಿಮ್ಮೊಂದಿಗೆ ತಮಾಷೆ ನಡ್ಕೊಂಡೆ. ಅಲ್ಲ ಪೃಥ್ವಿರಾಜ್, ಮದವೇರಿದ ಈ ಗೂಳಿಗೆ ಮೂಗುದಾರ ಹಾಕಿದ ಸೊಗಸುಗಾರ ಮೊದಲು ನೀವೇ ಅಲ್ಲವೇ? ನಾನು ಯಾರನ್ನೇ ಮದುವೆಯಾಗಲಿ ನಿಮ್ಮನ್ನು ಮಾತ್ರ ಕೈ ಬಿಡುವುದಿಲ್ಲ. ಹೇಳಿ, ನನಗೆ ಏನಾಗಬೇಕು? ನಿನ್ನಿಂದ 2 ಬೇಡಿಕೆಗಳು ಈಡೇರಬೇಕು. ಒಂದು, ನನಗೆ ನೀ ಬೇಕೆಂದಾಗ ಬಂದು ನನ್ನ ಮನ ತಣಿಸಬೇಕು. ಇನ್ನೊಂದು, ಇಷ್ಟೇ ತಾನೇ ಡಾರ್ಲಿಂಗ್? ನೀನು ಹಾಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಓಕೆ ಡಾರ್ಲಿಂಗ್, ಇದೇ ಖುಷಿಯಲ್ಲಿ ಒಂದು ಹಾಡು ಹಾಡಿ ನನ್ನ ಮನ ತಣಿಸುವ ರಾಣಿ, ಮಹಾರಾಣಿ. ಯಾರು ಬೇಡ ಅಂತಾರೆ? ಕಮಾನ್ ಡಾರ್ಲಿಂಗ್. Mother's
ಓಕೆ ಡಾರ್ಲಿಂಗ್. ಬಾಯ್ ಡಾರ್ಲಿಂಗ್. ಏನಾದರೂ ನೂರಾರು ಹುಡುಗಿಯರಲ್ಲಿ ಈ ಶರ್ಮಿಳಾನಂತ ಮೋಹಕ ತಾರೆ ಸಿಗುವುದು ಅಪರೂಪ. ಏನವಳ ಸೌಂದರ್ಯ, ಗಗನದಲ್ಲಿ ಕೋಲ್ಬಿನಿಚ್ಚಿನಂತೆ ಕಂಗೊಳಿಸುತ್ತವೆ ಅವಳ ಕಾಮ ತುಂಬಿದ ದೇಹ. ನಾನು ಹೂಡಿದ ಒಂದೇ ಬಾನಿಗೆ ಎರಡು ಹಣ್ಣುಗಳು ಲಭಿಸುತ್ತವೆ. That is ಪೃಥ್ವಿರಾಜ್. हाथ में आमदनी होगी तो ही जीवन में स्वागत है. सूर्य बेटा सूर्य. ಹಸಿವಿನಿಂದ ಕೈಗೆಟ್ಟು ಬಿಸಿಲಿನಲ್ಲಿ ದಾರಿಗೆಟ್ಟು ಬಸವಳಿದ ಬಳಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರುವರೆಗೂ ಆಶಯವನ್ನು ನಡೆಸಲು ಯಾರ ತೋಟದ ಫಲವು ನೆರಳಾಡಿಸಿ ಫಲ ಕೀಳು ಬಯಸಿದರೆ ತೋಟದಲ್ಲಿ ಒಂದೇ ಈಟಿಗೆ ಗಂಟು ಮಾಡಲಾದಿತ್ತು ಎಂಬ ನಾನುಡಿಯಂತೆ ಶರ್ಮಿಳನ್ನು ಪ್ರೀತಿಸಿ ಮನೆಯಾಗಿ ಬಂದಾಗಿನಿಂದ ಈ ಮನೆಯ ವಾತಾವರಣವೇ ಇರಿಸುವುದಾಗಿದೆ. ಒಂದು ಕಡೆ ಜನ್ಮಪಟ್ಟ ತಂದೆ ತಾಯಿ, ಇನ್ನೊಂದು ಕಡೆ ಪ್ರೀತಿಯಿಂದ ಮುತ್ತುಪಟ್ಟ ಸತಿ. ಸತಿಯ ಮೇಲೆ ವ್ಯಾಮೋಹ ಹೆಚ್ಚಾಗಿ ಅವಳ ಅಂಗ ಸೌಂದರ್ಯಕ್ಕೆ ಬರಲಾಗಿ ಅವಳನ್ನು ಪ್ರೀತಿಸುತ್ತಾ ಬಂದಿದ್ದೇನೆ. ಶರ್ಮಿಳಾ, ಏ ಶರ್ಮಿಳಾ, ಶರ್ಮಿಳಾ ಶರ್ಮಿಳಾ ಶರ್ಮಿಳಾ, ನಾನು ಮನೆಯಲ್ಲಿ ಖಾಲಿ ಕೂತಿದ್ದೇನೆ. ಬೆಳಗ್ಗೆ ಕೆಲಸ ಮಾಡಿ 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 ಹೋಗ್ಬಿಟ್ಟಿದೆ. ನಿಮ್ಮ ಅಮ್ಮನ ದೃಷ್ಟಿಯಲ್ಲಿ ನಾನು ನಾಯಿಗಿಂತ ಕೀಳಾಗಿ ಹೋಗಿದ್ದೇನೆ. ನೀವೇನ್ ಮಾಡ್ತೀರೋ ಗೊತ್ತಿಲ್ಲ. ನಾನು ಮಾತ್ರ ಈ ಮನೆಯಲ್ಲಿ ಮಹಾರಾಣಿ ತರ ಬಾಳ್ಬೇಕು ಅಷ್ಟೇ. ಏನೇ ಈ ನಿನ್ನ ಪತಿಯೊಡನೆ ಪ್ರೀತಿ ನಿನಗೆ ಟೈಮ್ ಇಲ್ಲೇನೆ? ಇಷ್ಟೊಂದನ್ನು ಏನ್ರಿ ಹೇಳಿದೆ ನಿಮಗೆ? ಅನ್ನೊಂದು ಹೇಳ್ತೀನಿ, ಇನ್ನೊಂದು ಹೇಳ್ತಾ ಇದ್ದೀರಲ್ಲ, ನನಗೆ ಗೊತ್ತಿಲ್ಲ. ನಾನು ಮಾತ್ರ ಈ ಮನೆಯಲ್ಲಿ ಮಹಾರಾಣಿ ತರ ಇರಬೇಕು. ನೀವು ಅಷ್ಟು ಮಾಡಬೇಕು. ಯಾಕೆ ಕೋಪ ಮಾಡ್ಕೊತಾ ಇದೆಯಾ? ಸಮಯ ಸಂದರ್ಭ ನೋಡಿ ಅದಕ್ಕೊಂದು ಉಪಾಯ ಮಾಡ್ತೀನಿ. ನಿನ್ನ ಕೋಪ ನೋಡ್ತಾ ಇದ್ರೆ ಕೈಯಷ್ಟೇ ಕಠೋರ, ಆದ್ರೂ ನಿನ್ನ ನಗು ಬೆಲ್ಲದಷ್ಟು ಸಿಹಿ ಅಪಾರ. ನೀ ಯಾವತ್ತು ನನ್ನ ಜೊತೆ ಇರಬೇಕು ಅಮರ. ನಮ್ಮ ಪ್ರೀತಿ ಹೀಗೆ ಇರಲಿ ಭ್ರಮರ ಭ್ರಮರ.
ನನ್ನ ಸ್ನೇಹಿತ ಮೆಸೇಜ್ ಹಾಕಿದ್ದ ಮರ್ತೇ ಬಿಟ್ಟಿದ್ದೆ. ಏನೋ ಬಿಸ್ನೆಸ್ ಬಗ್ಗೆ ಮಾತನಾಡಬೇಕಂತೆ ಚಿನ್ನ. ನಾನು ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ಅಲ್ಲರಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಂದ್ ಮಾಡ್ತೀನಿ, ಓಕೆನಾ? ಊಟ ಮಾಡ್ಕೊಂಡು ಬಿಸ್ನೆಸ್ ಕೆಲಸ ಇದೆ. ಆಯ್ತು ಆಯ್ತು, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬಾಯ್. ಈಗ ಶುರುವಾಯಿತು ಕವಿ ಬರೆದ ನಾಟಕದ ಸನ್ನಿವೇಶದ ಮೋಚನೆ. ಈ ಮಹೇಂದ್ರನು ಹೆಸರಿಗೆ ಮಾತ್ರ ಗಂಡನ ನನ್ನ ಮನ ಬಂದ ದುಂಬಿಗಳೊಂದಿಗೆ ಹಾಯಾಗಿ ಬದುಕಬೇಕಂತ ಇವನಿಗೆ ಕಾಲಿಟ್ಟೆ. ಕಾಲಿಟ್ಟ ತಕ್ಷಣ ಈ ಮುಂದೆ ಭೂಮಿಗಳಿಂದ ನನಗಾದ ಅವಮಾನದ ಸೇಡು ಏನ್ ಮಾಡ್ಲಿ? ಆದಷ್ಟು ಬೇಗ ಈ ಸೇಡನ್ನ ತೀರಿಸಿಕೊಳ್ಳದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳಾನೇ ಅಲ್ಲ. ನನ್ನ ಸೇಡಿನ ಜ್ವಾಲೆಯಲ್ಲಿ ಇವರನ್ನ ಸುಟ್ಟು ಬೂದಿ ಮಾಡದೆ ಹೋದ್ರೆ ಮೈನಾಯಕಿ ನಾನಿ ಕಲ್ನಾಯಕಿ ಹೋ ಮೈ ಹೀರೋ ನಾನಿ ಟೈಗರ್ ಲೇಡಿ ಟೈಗರ್ ಹೋ. ಇಷ್ಟೊಂದು ಪ್ರಶಾಂತವಾಗಿದೆ ಈ ಮನೆ. ಇರ್ಲಿ ಇರ್ಲಿ, ಆದಷ್ಟು ಬೇಗ ಈ ಮನೆಯನ್ನ ಕುರುಕ್ಷೇತ್ರನ ರಂಗ ಮಾಡ್ತೀನಿ. ಆಹಾ, ಕುರುಕ್ಷೇತ್ರನ ರಂಗ ಮಾಡ್ತೀನಿ. ಸುಮತಿ, ಅಮ್ಮ ನೀವಾ? ಅತ್ತಿ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಿಮ್ ಮಗ ಏನೋ ಪಾರ್ಟಿ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ತೆಗೆದುಕೊಳ್ಳೋ ಮಾಯ ರಾಣ, ಈ ಹಣವನ್ನ ಭದ್ರವಾಗಿ ಇಡು. ನಿನ್ನ ಗಂಡ ಬಂದ ತಕ್ಷಣ ಅವನ ಕೈಗೆ ಕೊಟ್ಬಿಡು. ನಿನ್ನ ಗಂಡ ತನ್ನ ತಾಯಿಯ ಹತ್ರ ಅಪ್ಪನ ಪೆನ್ಷನ್ ಸಾಲದ ಮೇಲೆ ಸಾಲ ತೀರಿಸ್ಕೊಂಡು ಬಾ, ಅಪ್ಪನ ಪೆನ್ಷನ್ ಮೇಲೆ ಸಾಲ ತೀರಿಸ್ಕೊಂಡ್ ಬಾ ಅಂತ ಪದೇ ಪದೇ ಪೀಡಿಸ್ತಾ ಇದ್ದಂತೆ. ಅವಳು ನನಗೆ ದಿನಾಲು ಕಿರಿಕಿರಿ ಮಾಡ್ತಾ ಇದ್ಲು. ಆ ಬ್ಯಾಂಕ್ ಮ್ಯಾನೇಜರು ಪೆನ್ಷನ್ ಹಣದ ಮೇಲೆ ಸಾಲ ಕೊಡೋದಕ್ಕೆ ಬರೋದಿಲ್ಲ ಅಂತ ತುಂಬಾನೇ ಹಠ ಮಾಡ್ತ. ಆದರೆ ನಾನು ಅವನನ್ನ ಕಾಡಿ ಬೇಡಿ ವಿನಂತಿಸಿಕೊಂಡು
ತೆಗೆದುಕೊಂಡು ಬಂದಿದ್ದೇನೆ. ಇದನ್ನ ಭದ್ರವಾಗಿಡಮ್ಮ. ನಿನ್ನ ಗಂಡ ಬಂದ ತಕ್ಷಣ ಅವನ ಕೈಗೆ ಕೊಡು. ನನಗೆ ಸ್ವಲ್ಪ ಹೊರಗಡೆ ಕೆಲಸವಿದೆ, ಹೋಗಿ ಬರುತ್ತೇನೆ. ನಿಲ್ಲಿ ಮಾವ, ಹೊರಗಡೆ ತುಂಬಾ ಬಿಸಿಲು. ಬಿಸಿಲಲ್ಲಿ ಮನೆಗೆ ಬಂದಿದ್ದೀರಾ? ತಂಪಾದ ಮಜ್ಜಿಗೆ ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಏಕೋ ನನ್ನ ಮನಸ್ಥಿತಿ ಸರಿ ಇಲ್ಲ. ಒಂದು ಲೋಟ ನೀರು ತೆಗೆದುಕೊಂಡು ಬರಮ್ಮ. ಮತ್ತೆ ತುಂಬಾ ಕುಡಿದು ಹೊರಗೆ ಹೋಗಿ ಬರುತ್ತೇನೆ. ನೀರಷ್ಟೇ ಸಾಕ ಮಾವ, ತರ್ತೀನಿ ತಾಳೆ. ಭಾರತಾಂಬೆ, ನನಗೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಮನದಿ ಸುಮತಿಯ ಮನಃಶಾಂತಿಗಾಗಿ ಇಲ್ಲಿಯವರೆಗೆ ನಿನ್ನ ಸೇವೆ ಮಾಡಿ ಬಂದ ಪ್ರತಿಫಲ ಹಣವನ್ನೆಲ್ಲ ಮಗನ ಕೈಗೆ ತಂದುಕೊಂಡಿದೆ. ಸಾಲದಕ್ಕೆ ಮೊಪ್ಪಿನ ಆಶ್ರಯಕ್ಕಾಗಿ ಬರುವ ಪೆನ್ಷನ್ ಹಣದ ಮೇಲೆಯೂ ಸಾಲ ಮಾಡಿ ತಂದುಕೊಟ್ಟೆ. ಈಗ ಈ ಸೈನಿಕನ ಕೈ ಬರಿ ಇದಕ್ಕೆ ಪುತ್ರ ವಾತ್ಸಲ್ಯ ಅನ್ನಬೇಕು ಅಥವಾ ನಿನ್ನ ಮೂರ್ಖತನ ಅನ್ನಬೇಕು? ಇಲ್ಲ ಇಲ್ಲ, ತಂದೆಯ ಕರ್ತವ್ಯ ಅನ್ನಬೇಕು. ಒಂದು ಚಿಂತ ಇಲ್ಲ. ಹೆಣ್ಣಾದ ನಾನೇ ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ. ಈ ನಿಮ್ಮ ಗಟ್ಟಿ ಮುಟ್ಟಾದ ದೇಹದಿಂದ ಒಂದೇ ಬಸರೆ ನನ್ನ ಅಪ್ಪಿ ಆರಂಭಿಸಿ ನನ್ನ ಕಾಮದಾಹ ತೀರ್ಸಿ ಬನ್ನಿ ಮಾಮ. ಏನಂತೆ? ಏನ್ ಹೇಳ್ತಾ ಇದ್ಯಾ? ನೀನು ಆಡ್ತಾ ಇರುವುದು ಸತ್ಯನಾ? ನಾನು ಕಂಡ ಕೆಟ್ಟ ಕನಸ? ಕನಸಲ್ಲ ಮಾವ, ನೀವು ಮನಸ್ಸು ಮಾಡಿದ ನಿಜವಾದ್ರೆ ಅದನ್ನ ಮನಸ್ಸು ಮಾಡ್ತೀನಿ. ಬನ್ನಿ ಮಾವ, ಮನೆಯಲ್ಲಿ ಯಾರು ಇಲ್ಲ. ಆ ಮಂಚದ ಮೇಲೆ ಈ ದೇಹವನ್ನು ಒಂದೇ ಒಂದು ಸಲ ಅಲೆಯಿಸಿ ಮಾವ, ನನ್ನ ಕಾಮದ ಹಸುವನ್ನು ಮಿಕ್ಕಿಸಿ ಬನ್ನಿ ಮಾವ. ಇನ್ನೊಂದು ನನ್ನ ಮಗಳ ಸಮಾನವೆಂದು ತಿಳಿದುಕೊಂಡಿದೆ. ಆದರೆ ನೀನು ಲಜ್ಜೆ ಬಿಟ್ಟು ಮಂಚದ ಕಡೆ ಹೆಜ್ಜೆ ಹಾಕೊಂಡು ಹೇಳ್ತಿರುವೆಲ್ಲ. ನೀನು ಹೆಣ್ಣಲ್ಲ ಕಡೆ ನನ್ನ ಮನೆಯನ್ನ ಚಿತ್ರವಾಗಿ ಒಯ್ಯಲು ಬಂದಿದವ. ನಿನಗೆ ಹಣದ ದಾಹ ಮಾತ್ರ ಇದೆ ಎಂದು ತಿಳಿದುಕೊಂಡಿದ್ದೆ. ಆದರೆ ಈಗ ಅರ್ಥವಾಗ್ತಾ ಇದೆ ನಿನಗೆ ಕಾಮದ ಹೊತ್ತು ಹೆಚ್ಚಾಗುತ್ತಿದೆ ಎಂದು. ನೋಡಮ್ಮ, ಇದನ್ನೆಲ್ಲ ಮರೆತು ನಿನ್ನ ಗಂಡನೊಂದಿಗೆ ಸುಂದರವಾಗಿ ಸಂಸಾರ ಮಾಡಿದರೆ ಒಳ್ಳೆಯದು. ಎಲ್ಲರ ಮೊದಲೇ ಈ ಮೇಚರ್ ಸೂರ್ಯನ ಇನ್ನೊಂದು ಮುಖ ನೋಡಬೇಕಾದರೂ ಎಚ್ಚರ. ಕೋಪದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತೀರ ಮಾವ. ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಇವತ್ತೇನೇ ಆದ್ರೂ ಸರಿ ನನ್ನ ಕಾಮದಾಹ ತೀರಿಸ್ಕೊಳ್ತೀನಿ. ನಿಮ್ಮ ಕಾಲು ಹಿಡಿದಾದ್ರೂ ಸರಿ, ಇಲ್ಲ ಕಾಲು ಮುರಿದಾದ್ರೂ ಸರಿ. ಮಾವ, ಮಿಲ್ಟ್ರಿ ಊಟ ಮಾಡಿ ಕಸರತ್ತು ಮಾಡಿದ ಈ ನಿಮ್ಮ ಗಟ್ಟಿ ಮುಟ್ಟಾದ ದೇಹದಿಂದ ಒಂದೇ ಒಂದ್ಸಲ ನನ್ನ ನಮಿಚೇಡಿ ಬನ್ನಿ ಮಾವ. ಇಲ್ಲ
ಇದು ಕಲಿದ ಕೂಡಲೇ ನಿನ್ನ ಭಕ್ತರಲ್ಲಿ ಬಂದು ಬಿದ್ದುಕೊಳ್ಳಲು ನಾನೇನು ಬೀದಿಯಲ್ಲಿ ಅಡ್ಡಾಡುವ ಬೀದಿ ನಾಯಿಯಲ್ಲ. ನಾನಾರು ಗೊತ್ತಾ? ಈ ದೇಶದ ವೀರ ಸೈನಿಕ. ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ವಿನಃ ಎಂತ ಹೊಲಸು ಕೆಲಸಕ್ಕೆ ಕೈ ಹಾಕಲಾರೆ. ಈನಿಂದ ಪವಿತ್ರವಾದ ಯಶದಲ್ಲಿ ಸತಿ ಸಾವಿತ್ರಿ, ಸೀತೆ, ಮಹಾಸತಿ ಅನಸೂಯ, ಶ್ರೀರಾಮ, ಬುದ್ಧ, ಬಸವ, ಅಂಬೇಡ್ಕರ್, ಭಗತ್ ಸಿಂಗ್, ಕಾರ್ನಲ್ ತಾಯಿಯ ಪಹಟ್ಟಿನ ಪವಿತ್ರ ನಾಡಿದು. ಎಂಥ ಪುಣ್ಯ ಭೂಮಿಯಲ್ಲಿ ನಿನ್ನಂಥವಳು ನಿನ್ನ ಸೊಸೆಯಾಗಿದ್ದಾಳೆ ಎಂದರೆ ನನಗೆ ವಾಕರಿಕೆಯಾಗ್ತದೆ. ಪುಣ್ಯ ಭೂಮಿ ಮಾವ, ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಕೃಷ್ಣನಷ್ಟೇ ಹುಟ್ಟಿಲ್ಲ. ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಸ್ವಾಮಿ ಕೂಡ ಇದೆ ನಿಮ್ಮ ಪುಣ್ಯ ಭೂಮಿಯಲ್ಲೇ ಹುಟ್ಟಿದ್ದು. ಅಷ್ಟೇ ಏಕ್ ಮಾವ, ಈ ಸಮಾಜದ ಎದುರು ಅಣ್ಣ ತಂಗಿಯಂತೆ ಸೋಗು ಹಾಕಿ ಸ್ವಂತ ತಂಗಿಯೊಂದಿಗೆ ತಮ್ಮ ಕಾಮ ತೃಷೆ ತೀರಿಸಿಕೊಳ್ಳುತ್ತಾರಲ್ಲ, ಅಂತ ನೀಚ ಗಂಡಸರಿಟ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ. ಅಣ್ಣನಿಗೆ ವಿಷ ಹಾಕಿಕೊಂಡು ಅತ್ತಿಗೆ ಒಂದಿಗೆ ತಮ್ಮ ಕಾಮದಾಹ ತೀರಿಸಿಕೊಳ್ಳುತ್ತಾರಲ್ಲ, ಅಂತ ಪಾಪಿಗಳಷ್ಟಿಲ್ಲ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತನ ಹೆಂಡತಿಯಲ್ಲಿ ಹಾಡು ಹಗಲಲ್ಲಿ ಓಡಿಸ್ಕೊಂಡು ಹೋಗ್ತಾರಲ್ಲ, ಅಂತ ಬಂಡ ಗಂಡಸರೆಷ್ಟಿಲ್ಲ ನಿಮ್ಮ ಪುಣ್ಯ ಭೂಮಿಯಲ್ಲಿ. ನಿಮ್ಮ ಪುಣ್ಯ ಭೂಮಿ ಕತ್ತಿ ಸಾಕೋ ಅಥವಾ ಬೇಕು? ನಿಮ್ಮ ಪುರಾಣ ಕೇಳಕ್ ನಿಂತಿಲ್ಲ ನಾನಿಲ್ಲಿ. ಬನ್ನಿ ಮಾಮ, ಮನೆಯಲ್ಲಿ ಯಾರು ಇಲ್ಲ, ನನ್ನೊಂದಿಗೆ ಕರ್ಸಕ್ಕೆ ಸಿದ್ಧರ? ಇಂದಕ್ಕೆ ಸರಿಯಿಲ್ಲ. ನಿನಗೆ ಅಣ್ಣ, ತಮ್ಮ, ಭಾವ, ಬೈದು ಎಂಬ ಭಾವನೆಗಳ ಕಲ್ಪನೆಯೇ ಇಲ್ಲ. ಈ ಸಂಬಂಧಗಳ ಬೆಲೆ ಗೊತ್ತಿಲ್ಲದ ಬೀದಿ ನಾಯಿಗಳು. ಇನ್ನೊಂದು ಕ್ಷಣ ನನ್ನ ಮನೆಗೆ ಬೇಡ. ಏನಾಯ್ತು ಸಿನಿಮಾ? ಏನಾಯ್ತು? ಯಾಕೆ ಹೇಳ್ತೀವಿ? ಯಾವ ಬಾಯಿಂದ ಹೇಳಿ? ಈ ನಿಮ್ ತಂದೆ ಯಾರು ಇಲ್ಲ ಸಮಯ ನೋಡಿ ನನಗೆ ಕರೆದ್ರು. ನಾನು ನಿರಾಕರಿಸಿ ಓಡೋಷ್ಟರಲ್ಲಿ ನನ್ನ ಕಾಲ ತಿರುವಿ ಮುರಿಯಲಿಕ್ಕೆ ಬಂದ್ರಿ. ನೀವು ಕರೆಸಲಿಕ್ಕೆ ಬಂದು ನನ್ನ ಪ್ರಾಣ ಉಳಿಸಿದ್ರಿ. ನಿಮ್ಮ ತಂದೆ ಕಾಮಾಕ್ಷಿಯಲ್ಲಿ ಸುಟ್ಟು ಕರಕಲಾಗಿ ಹೋಗ್ತಾ ಇದ್ದೇನೆ. ಏನು ಹೇಳ್ತೀವಿ? ನೀನು ಹೇಳಿದ್ರು ಮಾತು ಸತ್ಯನಾ? ಸತ್ಯನೇ ಹೇಳ್ತಾ ಇದ್ದೀನಿ. ನೀವು ಕಟ್ಟಿರೋ ಮಾಂಗಲ್ಯ ಮೇಲೆ ಹಣೆ, ನಿಮ್ಮ ಮೇಲೆ ಹಣೆ. ಅಷ್ಟೇ ಯಾಕ್ರೆ? ನೀವು ತುಂಬಾ ಪ್ರೀತಿ ಮಾಡೋ ನಿಮ್ಮ ತಾಯಿ ಮೇಲೆ ಶರ್ಮಿಳಾ, ಏನ್ ಹೇಳ್ತಾ ಇದೀಯಮ್ಮ ನೀನು? ನೀನು ಹೇಳ್ತಾ ಇರೋ ಮಾತು. ಅಯ್ಯೋ, ಪದೇ ಪದೇ ಅದೇ ಮಾತು ಯಾಕೆ ಚಿತ್ರಹಿಂಸೆ ಮಾಡ್ತಾ ಇದ್ದೀರಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇರ್ತಿದ್ರೆ ನೀವೇ ನಿಮ್ಮ ಪತಿನ ಕೇಳ್ಕೊಳ್ಳಿ. ಶರ್ಮಿಳಾ ಹೇಳ್ತಾ ಇರೋ ಮಾತು ಯಾವುದು ಸತ್ಯ, ಯಾವುದು ಮಿಥ್ಯ, ಒಂದು ಅರ್ಥವಾಗ್ತಾ ಇಲ್ಲ. ಸುಮತಿ, ನಾನು ನಿನ್ನ ಕೈ ಹಿಡಿದ ಗಂಡ, ನನ್ನ ಮೇಲೆ ನಿನಗೆ ಅನುಮಾನವೇ? ಅಂದ್ರೆ ಮಾತನಾಡ್ತಾ
ಮದನಾಗಬಹುದು. ಆದರೆ ಇದರ ಹಿಂದೆ ಅಡಗಿದ ಸತ್ಯದ ಅಸ್ತಿತ್ವ ಎಂದಿಗೂ ಸುಳ್ಳಾಗದು ಕಂದ, ಸುಳ್ಳಾಗದು. ಅಂದ್ರೆ ಮಾವ, ನಾನಾಗಿ ನಿಮ್ಮ ಹತ್ರ ಬಂದು ಮಾವ ನನ್ನ ಕಾಮದ ಹೆಚ್ಚಾಗಿದೆ, ನಿಮ್ಮ ಮಗ ಗಂಡಸೇ ಅಲ್ಲ, ಅವನತ್ರ ಗಂಡಸ್ತಾನೆ ಇಲ್ಲ, ನೀವೇ ಆ ಕೆಲಸ ಮಾಡಬಾರಿ ಅಂತ ನಿಮ್ಮ ಕಾಲ್ ಹಿಡಿದು ಕರೆಯೋದಕ್ಕೆ ಬಂದಿದ್ದೇನೆ ನಾನು. ಇನ್ನೇನ್ ಮಾಡ್ಲಿ? ಹೆಣ್ಣು ಒಂದು ಅಬಲೆ, ಈ ಅಬಲೆಯ ಮಾತು ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ಗಂಡನಾಗಿ ನೀವಾದ್ರೂ ಕೇಳ್ತೀರಾ ಅಂದ್ರೆ ನೀವು ಕೇಳ್ತಾ ಇಲ್ಲ. ಅಲ್ಲ, ಇಂಥ ಸುಂದರವಾದ ಗಂಡನ ಮಗಳನ್ನ ಇಟ್ಕೊಂಡು ಈ ಮುದುಕನ ಮಲಗುವ ಕರಿತೀನಿ ನಾನು. ನಂದೇನ್ರಿ ತಪ್ಪು? ತಪ್ಪು ಇದರಾಗ ಯಾರೂ ಇಲ್ಲ. ತಪ್ಪು ಮಾಡಿದ್ರು ನಾನು. ಇದು ಗೋವುಗಳಿರುವ ನಂದನವನನ್ನು ತಿಳಿದು ಈ ನಂದನವನಕ್ಕೆ ನಿನ್ನನ್ನು ಕರೆದುಕೊಂಡು ಬಂದೆ. ಆದ್ರೆ ಈ ನಂದನವನದಲ್ಲಿ ಒಬ್ಬ ಗೋಮುಖನಾಗದ ಅಂತ ನನಗೆ ಗೊತ್ತಾಗಲಿಲ್ಲ. ಇಷ್ಟು ದಿನ ನೀನು ದೇಶ ಕಾಯಕ್ಕೆ ಹೋಗಿದ್ದು ಇಲ್ಲೋ ಕಂಡು ಹೆಸರು ಎಂದು ಶಭಾಷ್ ಮಗನೇ, ಶಭಾಷ್. ಎಲ್ಲವರು ಹೇಳ್ತಾರೆ, ಅನ್ನದ ಋಣ ತೀರಿಸಿದರೆ ಉತ್ತಮ, ಗುಣವಂತ, ಧರ್ಮವಂತ ಅಂತ ಕರೀತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ. ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗನೆಂದು ಕರೆಯುತ್ತಾರೆ. ಆದರೆ ನೀನು ಹೆತ್ತವರ ಅಂತರಂಗವನ್ನ ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ. ಬೀದಿಯಲ್ಲಿ ಹೋಗುತ್ತಿರುವ ಭಿಕಾರಿಯನ್ನು ಮನೆಗೆ ಕರೆತಂದು ಅವಳ ಮಾತನ್ನೇ ನಂಬಿ ನಿನಗೆ ಜನ್ಮ ಕೊಟ್ಟ ಅಪ್ಪನ ಮೇಲೆ ಸಂಶಯ ಪಡುವ ತಂದೆಯಾದನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ, ವಿಚಾರ ಮಾಡಬೇಕು. 6 ತಿಂಗಳಿಗೊಮ್ಮೆ ಪೋಲಿಯೋ, 3 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಹಾಕಿಸಬೇಕು. 16 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ ಮೇಲೆ ಕೂಡಿಸಿಕೊಂಡು ಈ ಲೋಕದ ಜ್ಞಾನ ಇಂಚಿಂಚಾಗಿ ತೋರಿಸಬೇಕು. ಎದೆ ಮೇಲೆ ಕೈ ಇಟ್ಟು ಮಲಗಬೇಕು. ಇದರಲ್ಲಿ ಯಾವುದು ಮಾಡಿದೆಯಾ ನೀನು? ಯಾವುದನ್ನು ಮಾಡಿದೀಯಾ? ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳು, ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳು. ಒಂದು ದಿನವಾದರೂ ನನ್ನನ್ನ ನಿನ್ನ ತೋರ ದಿಂಬಿನ ಮೇಲೆ ತಲೆ ಇಟ್ಟು ಮಲಗಿದೆಯೇನೋ? ನೀ ಅಲ್ಲಿ ಮಲಗ್ತೀಯ? ನಿನಗೆ ದೇಶ ಕಾಯುವುದು. ನೀನು ದೇಶ ಕಾಯಕ್ಕೆ ಹೋಗಿದ್ಯಲ್ಲ, ಅಲ್ಲೇ ನಗದು ಬಿದ್ದು ಸತ್ತು ಹೋಗಿದ್ರ ಈ ನಿನ್ನ ಹಾಳಾದ ಮುಖನ ಈ ನನ್ನ ಕಣ್ಣಿಂದ ನೋಡೋದಾದ್ರೂ ತಪ್ಪಿತ್ತು. ಈ ನನ್ನ ಕಣ್ಣಿಂದ ನೋಡೋದಾದ್ರೂ ತಪ್ಪಿತ್ತು. ಸಾವು ಮಗನೇ, ಆ ಸಾವಿಗೂ ಸಹ ನನ್ನನ್ನು ಕಂಡ್ರೆ ಭಯ. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಂಡಿನ ಗುಂಡಿಗೆ ಬೇಯಿಸಲಿಕ್ಕಾಗಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಇಡೀ ನನ್ನ ದೇಶದ ಜನ ನನಗಾಗಿ ಮನೆಗಳಲ್ಲಿ, ಮತ ಮಂದಿರಗಳಲ್ಲಿ, ಚರ್ಚೆಗಳಲ್ಲಿ, ಮಸೀದಿಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡಿದರು. ಏನಂತ ಗೊತ್ತಾ? ಮೇಜರ್ ಸೂರ್ಯನಿಗೆ ಏನು ಆಗ್ಬಾರ್ದು, ಮೇಜರ್ ಸೂರ್ಯ ಪುನರ್ಜನ್ಮ ಪಡಿಬೇಕು.
ಮೇಜರ್ ಸೂರ್ಯನ ಮಾರ್ಗದರ್ಶನ ಈ ದೇಶಕ್ಕೆ ಇನ್ನೂ ಬೇಕು ಅಂತ ನಾನಾ ರೀತಿಯಿಂದ ಪ್ರಾರ್ಥನೆ ಮಾಡಿ ನನ್ನನ್ನು ಮತ್ತೆ ಬದುಕಿಸಿಕೊಂಡು ಮತ್ತೆ ಬದುಕಿಸಿಕೊಂಡೆ. ಆದ್ರೆ ನನ್ನ ಮಗ, ನಾ ಜನ್ಮ ಕೊಟ್ಟ ನನ್ನ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ಈ ನನ್ನ ವಂಶೋದ್ಧಾರಕ ನನ್ನ ಸಾವನ್ನೇ ಬಯಸ್ತಿದ್ದಾನೆ ಎಂದರೆ ಸುಗತಿ ಸಾರ್ಥಕವಾಯಿತು ಕಡೆ. ನನ್ನ ಬದುಕು ಸಾರ್ಥಕವಾಯಿತು ಕಡೆ, ಸಾರ್ಥಕವಾಯಿತು. 3 ದಶಕಗಳ ಕಾಲ ಭಿತ್ತಿಯಲ್ಲಿ ಸೇವೆ ಮಾಡಿ ಸಾವಿರಾರು ಕನಸಿನ ಕಡಲನ್ನೇ ಬೆನ್ನಲ್ಲಿ ಹೊತ್ತುಕೊಂಡು ನನಗೆ ಒಬ್ಬನೇ ಮಗ, ಊರು ತುಂಬ ಹಂದರ ಹಾಕಬೇಕು, ಬಂಧುಗಳನ್ನ ಆಪ್ತ ಮಿತ್ರರನ್ನ ಕರೆಯಿಸಿ ದಾಂಧೋಬಂತ ಮದುವೆ ಮಾಡಬೇಕು ಅಂತ ನನ್ನೂರಿಗೆ ಓಡಿ ಬಂದೆ. ಹೆಂಡತಿ, ಮಗ, ಸೊಸೆ, ಪುಟ್ಟ ಪುಟ್ಟ ಮೊಮ್ಮಕ್ಕಳೊಂದಿಗೆ ಅಕ್ಕರೆ ತುಂಬಿದ ಸಕ್ಕರೆಯಂತೆ ಹಾಲು ಜೇನಿನ ಸಂಸಾರ ನಡೆಸಬೇಕೆಂದು ಓಡೋಡಿ ಬಂದೆ. ಆದ್ರೆ ಇಲ್ಲಿ ಬಂದು ನೋಡಿದರೆ ಎಲ್ಲ ತಿರುಗುವುದು. ಸುಮತಿ, ಸುಮತಿ, ಇದು ಸಂಸಾರ ಅಲ್ಲ ಕಣೆ, ಇದು ಸಂಸಾರವಲ್ಲ, ಇದು ವಿಷ ಸಾಗರ, ವಿಷ ತುಂಬಿದ ಸಾಗರ ಕಣೆ. ಸುಮತಿ, ಮಹೇಂದ್ರ, ಏನಂದಿದ್ದೀರು? ನಾನು ನಿನ್ನ ಪಕ್ಕಕ್ಕೆ ಮಲ್ಕೋಲಿಲ್ಲ, ಟೈಮ್ ಟು ಟೈಮ್ ವ್ಯಾಕ್ಸಿನ್ ಹಾಕಿಸ್ಲಿಲ್ಲ ಅಂತ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀಯಾ? ಮಗನೇ, ನಾಳೆಗೆ ನೀನೊಬ್ಬನೇ ಮಗನಲ್ಲ, ಎಲ್ಲಿಗೆ ದೇಶದ ಜನರೇ ನನ್ನ ಮಕ್ಕಳೆಂದು ತಿಳಿದುಕೊಂಡು ಮಳೆಯಲ್ಲಿ, ಚಳಿಯಲ್ಲಿ, ಬೀಸಲಲ್ಲಿ ಗಡಿಯಲ್ಲಿ ನಿಂತು ಸೇವೆ ಮಾಡಿದ್ದೇನೆ ಕಣೋ. ನನ್ನ ಪ್ರಾಣಕ್ಕೆ ಪ್ರಾಣವನ್ನೇ ಫಲಕ್ಕೆ ಇಟ್ಟು ನನ್ನ ರಕ್ತವನ್ನೇ ಬಸಿದು ಸಾವಿರಾರು ಜನರ ಜೀವನ ಕಾಪಾಡಿದ್ದೇನೆ ಕಣೋ, ಸಾವಿರಾರು ಜನರ ಜೀವನ ಕಾಪಾಡಿದ್ದೇನೆ. ನಿನ್ನನ್ನೇ ಜೋಪಾನ ಮಾಡೋದಕ್ಕೆ ಅಂತ ಈಗ ಪವಿತ್ರ ಮೂರ್ತಿಯಾದ ಸುಮತಿನ ನಿನ್ನನ್ನೇ ಬಿಟ್ಟು ಹೋಗಿದ್ದೇನಲ್ಲೋ, ನಿನ್ನನ್ನೇ ಬಿಟ್ಟು ಹೋಗಿದ್ದೆ. ಸುಮತಿ, ಸುಮತಿ, ಮಗ ಮಹಾನ್ ದೊಡ್ಡ ಸಾಧನೆ ಮಾಡ್ತಾನೆ, ಪ್ರಪಂಚವೇ ಬೆಳಗಾಗುವಂತಹ ಸಾಧನೆ ಮಾಡ್ತಾನೆ, ಇಂಥವರ ಮಗನೆಂದು ಹೇಳಿಕೊಳ್ಳುವಂತಹ ಸಾಧನೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಲ್ಲ. ಈಗೇನ ನಿನ್ನ ಮಗನ ಮಹಾನ್ ಸಾಧನೆ? ಸುಮತಿ, ಇವನು ಸೇತುವೆ ಕಟ್ಟುವ ಇಂಜಿನಿಯರ್ ಆಗಲಿಲ್ಲ, ಮನೆ ಕಟ್ಟುವ ಇಂಜಿನಿಯರ್ ಆಗಲಿಲ್ಲ, ಸ್ವಂತ ಮನೆಯನ್ನೇ ಮುರಿಯುವ ಮಹಾ ಕ್ರೂರಿ ಮಗ ಇವನಾದ, ಕ್ರೂರಿ ಮಗ ಇವನಾದ. ತಂದೆ ತಾಯಿಗಳ ಮನಸ್ಸನ್ನೇ ಪುರಿಯುವ ಮುಚ್ಚಾಳ ಮಗ ಇವನಾದ. ಮಕ್ಕಳನ್ನ ಹುಟ್ಟಿಸಿದ ಮಾತ್ರಕ್ಕೆ ಅವನು ತಂದೆಯಾಗಲ್ಲ. ಮಕ್ಕಳಿಗೋಸ್ಕರ ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಮಾಡ್ಬೇಕಪ್ಪ, ಮಾಡ್ಬೇಕು. ಏನ್ ಮಾಡಿದೀಯ ನೀನು? ಏನ್ ಮಾಡಿದೀಯ? 30 ವರ್ಷ ಮಿರ್ತಿಗೆ ಹೋಗಿ ನೀನು ತಂದ ಹಣ ಎಷ್ಟು ಗೊತ್ತಾ? ಕೇವಲ 51 ಲಕ್ಷ. ಬೀದಿಯಲ್ಲಿದ್ದು ಭಿಕ್ಷೆ ಬೇಡ್ತಾರಲ್ಲ, ಅವರ ಮಕ್ಕಳಿಗಾಗಿ ಲಕ್ಷ 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 ಹಣ ಮಾಡಿಟ್ಟಿರ್ತಾರೆ. ನಿನಗಿಂತ ಭಿಕ್ಷಕರ ಮೇಲು ಕಣೋ. ಫಲೆ ಫಲೆ
ಭಲೆ ಮಗನೇ ಭಲೆ. ನನ್ನ ಪ್ರಾಣವನ್ನೆಪ್ಪನೆಗೆ ಇಟ್ಟು ದುಡಿದು ತಂದ 51 ಲಕ್ಷ ನಿನಗೆ ಲೆಕ್ಕಕ್ಕೆ ಬಡ್ಡಿ ಮಗನೇ. 51 ಲಕ್ಷಕ್ಕೆ ಎಷ್ಟು ಸೊನ್ನೆಗಳಿವೆ ಎಂಬುದು ನಿನಗೇನಾದರೂ ಗೊತ್ತಾ? ಮಹೇಂದ್ರ, ನಿನಗೆ 1 ದಿನ ಟೈಮ್ ಕೊಡ್ತೀನಿ, 24 ಗಂಟೆಗಳ ಕಾಲ ಟೈಮ್ ಕೊಡ್ತೀನಿ. ನನ್ನ ಸ್ವಂತ ಪರಿಶ್ರಮದಿಂದ ಬೆವರು ಸುರಿಸಿ 1,000, ಕೇವಲ 1,000 ದುಡಿದುಕೊಂಡು ಬಾ. ಆವಾಗ ಗೊತ್ತಾಗುತ್ತೆ ಹುಟ್ಟಿನ ಬೆಲೆ ಏನು ಅಂತ. ಏನಂತೆ ನೀನು? ಬೀದಿಯಲ್ಲಿ ಭಿಕ್ಷೆ ಬೆಳೆಸುವ ಭಿಕ್ಷುಕರು ಲಕ್ಷ 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 ಗಳಿಸ್ತಾರೆ. ಹೌದಪ್ಪ, ಹೌದು. ಈ ನಿಮ್ಮಪ್ಪ ದುಡ್ಡು ಗಳಿಸುವಂತ ಅಡ್ಡದಾರಿ ಹಿಡಿಯಲಿಲ್ಲ. ನಿಮ್ಮಪ್ಪನ ಹಾಗೆ ನಮ್ಮಪ್ಪ ಶ್ರೀಮಂತನಿರಲಿಲ್ಲ. ನಾನಾರಿ ಗೊತ್ತೇನಪ್ಪ, ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತ, ರೈತನ ಮಗನಪ್ಪ, ರೈತನ ಮಗ. ಅಂದಿನ ನನ್ನ ಪರಿಸ್ಥಿತಿ ಹೇಗಿತ್ತು ನಿನಗೇನಾದ್ರೂ ಗೊತ್ತೇನಲೇ? ಒಂದು ಹೊತ್ತು ಗಂಜಿ ಕುಡಿಯುವುದಕ್ಕೂ ಗತಿ ಇರಲಿಲ್ಲವಪ್ಪ ನನ್ನ ಮನೆಯ ಪರಿಸ್ಥಿತಿ. ಹಂತದಲ್ಲಿ ವಯಸ್ಸಾದ ತಂದೆ ತಾಯಿಗಳ ಆಸ್ಪತ್ರೆ ಬೆಲೆ ಕಟ್ಟಬೇಕು. ನನ್ನ ರಕ್ತವನ್ನೇ ಹಚ್ಚಿಕೊಂಡು ಹುಟ್ಟಿ ಬೆಳೆದ 6 ಜನರ ಅಕ್ಕ ತಂಗಿಯರ ಮದುವೆ ಮಾಡಿಸಬೇಕು. ಒಟ್ಟು 9 ಜನರ ಚೀಲ ತುಂಬಿಸಬೇಕಾಗಿತ್ತು. ಅದಕ್ಕಾಗಿ ದುಡಿದೆ ದುಡಿದೆ ದುಡಿದೆ, ಹಗಲು ರಾತ್ರಿ ಎನ್ನದೆ ದುಡಿದೆ. ಅದರ ಜೊತೆಗೆ ಆರ್ಮಿ ಸೇರ್ಬೇಕು ಅಂತ ಕನಸು. ಅದಕ್ಕಾಗಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ, ಮೈ ಮುರಿದು ಕಸರತ್ತು ಮಾಡ್ತಾ ಇದ್ದೆ. ಕಚ್ಚಾ ರಸ್ತೆಯಲ್ಲಿ, ಕತ್ತಲಲ್ಲಿ, ಕಲ್ಲು ಮುಳ್ಳುಗಳೆನ್ನದೆ, ಬಡಿಗಾಲಲ್ಲಿ, ಹಾವು ಚೇಳುಗಳೆನ್ನದೆ ಓಡ್ತಾ ಇದ್ದೆ. ಈ ಆರ್ಮಿಗೆ ಫಸ್ಟ್ ಚೈನ್ನಲ್ಲಿ ಸೇರಿಕೊಂಡೆ. ನಾ ಕಂಡ ಕನಸನ್ನ ನನಸು ಮಾಡಿಕೊಂಡು ಸಂತೋಷದ ಸಾಗರದಲ್ಲಿ ತೇಲಾಡಿದೆ. ಆಗಲೇ ನಾನೊಂದು ಶಪಥ ಮಾಡಿದೆ. ನಾನು ಏನು ಗೊತ್ತಾ? ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರದು. ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಬೆಳೆದು ಅವನು ಒಂದು ಒಳ್ಳೆಯ ಹುದ್ದೆಯಲ್ಲಿ ಬೆಳೆಯಲಿ ಎಂದು ತಿಳಿದುಕೊಂಡು ಪ್ರತಿ ತಿಂಗಳ ನಿನಗೆ ಓದಿಗಾಗಿ ದುಡ್ಡು ಕಳಿಸಿಕೊಟ್ಟೆ. ಆದ್ರೆ ನೀನು ಹೆಣ್ಣಿನ ಮೋಹ, ಹಣದ ದಾಹದಲ್ಲಿ ಮುಳುವಾಗಿದೆಯಾ. ಈಗ ನಾನು ಏನ್ ಹೇಳಿದ್ರು ಅದರಿಂದ ತಲೆಗೆ ನಾಟುವುದಿಲ್ಲ. ನೋಡು, ನಿನ್ನ ತಾಯಿ ಅಂತೀರ ನನ್ನ ಪೆನ್ಷನ್ ಮೇಲೆ ಸಾಲ ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದೆಯಲ್ಲ, ನನ್ನ ಪೆನ್ಷನ್ ಮೇಲೆ ಸಾಲ ತೆಗೆದುಕೊಂಡು ಬಂದು ನಿನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೇನೆ. ಅದನ್ನು ತೆಗೆದುಕೊಂಡು ಏನಾದರೂ ಅಡಗಿ ಹೋಗು. ನೀವು ದುಡ್ಡು ತಂದು ನನ್ನ ಕೈಯಲ್ಲಿ ಕೊಟ್ಟ? ಯಾಕೆ ಮಾವ ಸುಳ್ಳು ಹೇಳ್ತಾ ಇದ್ದೀರಾ? ಈಗಾಗಲೇ ಒಂದು ಅಪ್ಪದು ಹೊರಿಸಿದ, ಮತ್ತೊಂದು ಅಪ್ಪದು ಹೊರಿಸ್ತಾ ಇದ್ದೀರಾ. ದಯವಿಟ್ಟು ಸುಳ್ಳು ಹೇಳ್ಬೇಡಿ ಮಾವ, ಸುಳ್ಳು ಹೇಳ್ಬೇಡಿ. ಏನು ಬಾ ನೀನು ಮಾತಾಡ್ತಾ ಇರೋದು? ಈಗ 10 ನಿಮಿಷದ ಹಿಂದೆ ದುಡ್ಡಿನ ಚೀಲ ತಂದು ನಿನ್ನ ಕೈಗೆ ಕೊಡಿಲ್ಲವೇ? ಯಾಕೆ ದೊಡ್ಡ ತಂದು ನಿನ್ನ ಗಂಡನ ಕೈಯಲ್ಲಿ ಕೊಡುವುದನ್ನು ಬಿಟ್ಟು ಈ ರೀತಿ ಬಣ್ಣದ ಮಾತನ್ನ ಹೇಳ್ತಾ ಇದ್ದೇನೆ. ಮಾಡಿರು ಎಷ್ಟೊಂದು ಹೊಲಸು ಜನಾರಿ ನೀವು. ಅದಕ್ಕೆ ಹೇಳೋದು, ಆಳುವ ಗಂಡಸಿನ ನಂಬಾರ್ದು, ನಗೋ ಹೆಂಗಸಿನ ನಂಬಾರ್ದು ಅಂತ. ನೋಡಿ, ಸತ್ತೋಗ್ಲು ಹೇಳ್ತಾ ಇದ್ದೀನಿ, ನಿಮ್ ತಂದೆ ಯಾವ ದುಡ್ಡು ನನ್ನ ಕೈಯಲ್ಲಿ ಕೊಟ್ಟಿಲ್ಲ. ಅವ್ರು ಹೊರಗಡೆಯಿಂದ ಬಂದ್ರು, ತುಂಬಾ ಬಾಯಾರಿಕೆ ಆಗಿದೆಯಮ್ಮ, ನೀರು ಕೊಡೋದ್ರು. ನಾನ್ ನೀರು ತಂದು ಕೈಲಿ ಕೊಡೋಷ್ಟರಲ್ಲಿ ನನ್ ಸಸ್ಯ ಕರೆದ್ರಿ. ನೋಡಿ, ಅದನ್ನ ಮುಚ್ಚೋದಕ್ಕಾಗಿ ದುಡ್ಡು ಕೊಟ್ಟಿದ್ರೆ ಸುಳ್ಳು ಹೇಳ್ತಾ ಇದ್ದೀನಿ. ಈ ರೀತಿ ಸುಳ್ಳು ಹೇಳಿ ಮಣ್ಣು ಮಾಡಿ ಎಷ್ಟು ಮನೆಗಳ ಬಾಗಿಲಿಗೆ ಕಲ್ಲು ಹಾಕಿ ಮುಳ್ಳು ಬಡಿದು ಬಂದಿದ್ದೀಯಾ? ಈ ರೀತಿ
ಬದುಕಿರಬಾರದು. ಈ ಭೂಮಿ ಮೇಲೆ ನಿನ್ನನ್ನು ಬದುಕಲು ಬೇಡಬಾರದು. ಸಾಕು ನಿಲ್ಲಿಸು ನನ್ನ ಉದ್ದರತನ. ಏನಂತ ತಿಳಿದೀಯ? ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿಗೆ ಬಾಯಿಗೆ ಬಂದ ಬೈದು ಹೊಡೆಯಲು ಬಂದಿದೆಯಾ? ಎಷ್ಟು ಧೈರ್ಯ ನಿನಗೆ? ಸೊಸೆನ ಮಗಳ ಸಮಾನ ಕಾಣೋದು ಬಿಟ್ಟು ಕೋಮಲ ರೀತಿಯಲ್ಲಿ ಕರಿತಾ ಇದೆಯಾ? ನೀನೊಬ್ಬ ತಂದೆ ಅಲ್ಲ, ತೋರಿಗಂಡ ನೀನು. ನಿನ್ನಂತವನ್ನ ಜೀವ ಸಹಿತ ಉಳಿಸಬೇಕಾ? ಸರಿ ಸುಮತಿ, ಸರಿ. ನನ್ನ ಗುರಿಗೆ ಅಡ್ಡ ಬರಬೇಡ. ಈ ಪಾಪಿಗಳನ್ನ ಈ ಭೂಮಿ ಮೇಲೆ ಬದುಕಕ್ಕೆ ಬಿಡಬಾರ್ದು. ಸರಿ. ನೀವೇನಾದ್ರೂ ಅವ್ರಿಗೆ ಕೈ ಮಾಡಿದ್ಯಾ ಆದ್ರೆ ನಿಮಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾರೆ. ದೊಡ್ಡವರಾದ ನಾವೇ ಸಹಿಸ್ಕೊಳ್ದಿದ್ರೆ ಹೇಗಿರಿ? ನೀನು ಹೆತ್ತವನು ಅಂತ ನನ್ನ ಕಣ್ಣೆದುರಿಗೆ ನೋಡಿದೆ. ನಾನು ಮನೆ ಇಟ್ಟುಕೋಬೇಕಾ? ಒಂದು ಕ್ಷಣನೂ ಈ ಮನೆಯಲ್ಲಿ ಇರಕೂಡದು. ನೀನಿಂದ ನೀನೇ ಈ ಮನೆ ಬಿಟ್ಟು ಹೊರ ಹೋಗ್ತೀವೋ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕರೆಸಬೇಕು. ಪಟ್ಟಿ ಮಗನೇ, ಪಟ್ಟಿ ಬಿಗಿ ಹಿಡಿದ ಮುಖದ ಮೇಲೆ ಬೆಟ್ಟ ಅಂದ್ರೆ ಬಾಯೊಳಗಿನ ಹಲ್ಲನ್ನು ನೆನೆಸಬೇಕು. ಏನಂತದೆ? ಪೊಲೀಸ್ ರಿಪೋರ್ಟ್ ಹತ್ತಿ ಏನದೆ? ಕಾಯ್ದೆ ಕಾನೂನು ಏನು ಅಂತ ನನಗಿಂತ ಚೆನ್ನಾಗಿ ನನಗೆ ಗೊತ್ತು ಕಣೋ. ಒಂದು ಕ್ಷಣ ನಿನ್ನ ನಿಲ್ಲಿರೋರಿಗೆ ಬಿಡೋದಿಲ್ಲ. ನಿನ್ನನ್ನೇ ಒಂದು ಹೊರ ಹಾಕುತ್ತಾನೆ. ಸುಮತಿ, ಇವನು ಏನು ಮಾತಾಡಿದ ಗೊತ್ತಾ ನಿನಗೆ? ನಾನು ಈ ಮನೆಯನ್ನು ಬಿಟ್ಟು ಹೋಗ್ಬೇಕಂತೆ. ಸರಿ, ಎಂತ ಪಾಪಿಗಳು ಇರುವ ಈ ಜಾಗದಲ್ಲಿ ನಾವಿರುವುದು ಬೇಡ. ಎಲ್ಲಿಯಾದರೂ ದೂರ ಹೋಗಿ ಪುಟ್ಟದೊಂದು ಗೂಡು ಕಟ್ಟಿಕೊಂಡು ಸುಂದರವಾಗಿ ಸಾಗಿಸೋಣ. ಬಾ ಸುಮತಿ, ಇರುವುದು ಬೇಡ. ನಿನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಂಡತಿ ತಪ್ಪು ಮಾಡಿದ ಅಂತ ಇವನು ಮಾಡಿರೋ ಗಣಂದಾರಿ ಕೆಲಸಕ್ಕ ಹೂವಿನ ಮೇಲೆ ಹಾಕಿ ಸನ್ಮಾನ ಮಾಡಬೇಕಿತ್ತೇನ. ನೋಡು, ನಾನು ಒಳಗೆ ಹೋಗಿ ಫ್ರೆಶ್ ಆಗಿ ಬರ್ಬಿಡ್ದ. ಇವನಿಂದ ಇವನೇ ಮನೆ ಬಿಟ್ಟ ಹೋಗಿರಬೇಕು. ಏನಲ್ಲ ಅಂದ್ರೆ ಇವ್ರ ಜೊತೆ ಮಾತು ಫಸ್ಟ್ ಕ್ಲಾಸ್ ಬೋರ್ಬಿಟ ಮಾಡ್ಕೊಡ್ತೀನಿ ಕುಡಿಯೋರ. ಆಯ್ತೇನೆ ನಿನ್ನ ಮುಖಕ್ಕೆ ಮಂಗಳಾಗತಿ. ಮದಿ, ನನ್ನ ಮಾತು ಕೇಳು. ನರಕದಿಂದ ಎಲ್ಲಿಯಾದರೂ ದೂರ ಹೋಗೋಣ. ಬಂದ್ಬಿಡು ಸುಮತಿ, ಬಂದ್ಬಿಡು.
ಮಮಕಾರ ಇಷ್ಟೊಂದು ಒಳ್ಳೆಯದಲ್ಲ ಕಡೆ, ಇಷ್ಟೊಂದು ಒಳ್ಳೆಯದಲ್ಲ. ನಿನ್ನ ಹೆತ್ತ ಕರುಳು ಈ ಮನೆಯನ್ನು ಬಿಟ್ಟು ಸುಮತಿ, ಅದೇ ಕರುಳು, ಅದೇ ನಿನ್ನ ಹೆತ್ತ ಕರುಳು ಒಂದೊಂದು ದಿನ ನಿನ್ನ ಕತ್ತಿಗೆ ಉರುಳಾಗಿ ಸಂಭವಿಸಬಹುದು. ಹೇಗಾದರೆ ಬೇಡ, ಎಲ್ಲಿಯಾದರೂ ದೂರ ಹೋಗಿ ಬರ್ಬೋದ? ಸುಮತಿ, ನಾನಿಷ್ಟು ಹೇಳಿದ್ರು ನೀನು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬರೋದಿಲ್ಲ ಅಂತೀಯಲ್ಲ. ಆಯ್ತು, ಇರು. ಈ ಮನೆಯಲ್ಲಿ ಅದೆಷ್ಟು ದಿನ ಇರ್ತೀಯೋ ಇರು. ಆದರೆ ಒಂದು ಮಾತು, ಈ ಮನೆಯಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಯಾವಾಗ ಧಕ್ಕೆ ಬರುತ್ತದೆಯೋ ಆವಾಗ ಈ ದೇಶ ಸೂರ್ಯನ ಹೃದಯದ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ. ಸುಮತಿ, ಸದಾ ನಿನಗಾಗಿ ತೆರೆದೇ ಇರುತ್ತೆ. ಆಯ್ತು, ನಿನ್ನ ಮಗನೊಂದಿಗೆ ಎಷ್ಟು ದಿನ ಸುಖದಿಂದ ಇರ್ತೀಯೋ ಇದು. ಆಯ್ತು, ನಾನಿಂದು ಬರಲ್ಲ ಸುಮತಿ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದ ಬದುಕೇ ಒಂದು ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದಂತ ಸೋಲಾಗಲೇ ಬರು ಇನ್ನೊಬ್ಬರು ಗೆಲ್ಲುವರಲ್ಲಿ ಇದೇ ಹೊಂದ ಇದೇ ಭಾಗ್ಯಾಯನವಂತೆ ಕೈಗೂಡದು ಆಸೆಗಳೆಲ್ಲ ಹಣ್ಣಾಗದು ಹೂಗಳೆಲ್ಲ ಇದೇ ಸತ್ಯ ದಿನನಿತ್ಯ ಸುಳಿದಂತೆ ಸುಳಿಗಳ ನಡುವಿನ ಬದುಕೇ ಒಂದು ಕಾವ್ಯ ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದಂತ ಒಂದೇ ನದಿಯ ಎರಡು ತೀರ ಎಂದೆಂದಿಗೂ ದೂರ ದೂರ ಇದೇ ಲೋಕ ಇದೇ ಶೋಕಾಯನವಂತೆ ಈ ಲೋಕಕ್ಕೆ ಸ್ನೇಹದ ನಂಟು ಬರಿ ಕಾಂತಿಯ ಕನ್ನಡಿ ಗಂಟು ಇದೇ ಮೋಹ ಇದೇ ದಾಹ ಕೊಡುವಂತೆ ಗುಣದ ಪಯಣದೆ ಬದುಕೇ ಒಂದು ಕಾವ್ಯ